ಬಹುಕೋಟಿ ಅಕ್ರಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರ ತಲೆದಂಡ ಫಿಕ್ಸಾ? ಡಿಸಿಎಂ ಡಿಕೆ ಶಿವಕುಮಾರ್ ಹೌದು ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗುತ್ತಾ ಅನ್ನುವಂತಹ ಪ್ರಶ್ನೆ. ವಾಲ್ಮೀಕಿ ನಿಗಮದಲ್ಲಾದಂತಹ ಗೋಲ್ಮಾಲ್ ಪ್ರಕರಣದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಫಿಕ್ಸ್. ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆಯನ್ನ ನೀಡಲಿದ್ದಾರಾ ಸಚಿವ ನಾಗೇಂದ್ರ? ಸಿಎಂ ಸೂಚನೆಯ ಮೇರೆಗೆ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರಾ ಸಚಿವರು? ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಮನೆಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯಾಗಿದ್ದಂತಹ ಚಂದ್ರಶೇಖರನ್ ಸಾವನ್ನಪ್ತಾರೆ, ಆತ್ಮಹತ್ಯೆಗೆ ಶರಣಾಗ್ತಾರೆ. 6 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಡ್ತಾರೆ. ಅದರಲ್ಲಿ ಸಚಿವರ ಮೌಖಿಕ ಹೇಳಿಕೆಯನ್ನು ಕೂಡ ಉಲ್ಲೇಖಿಸಿರ್ತಾರೆ. ಈ ಬೆನ್ನಲ್ಲೇ ಸಚಿವರ ತಲೆದಂಡ ಫಿಕ್ಸ್ ಆಗಿದೆ ಎನ್ನುವಂತಹ ಸೂಚನೆಗಳು ಮುನ್ನೆಲೆಗೆ ಬರ್ತಾ ಇದೆ. We know, we just discussed with the Honorable Minister, myself, Chief Minister and the Home Minister. The Minister was assured that he is not involved in anything. Okay. But in the interest of the party, in the interest of the government, he doesn't want to embarrass the party. He himself has offered to resign from the ministership. I think today he will be let out. And that will be accepted, sir, by the government? The Chief Minister has to discuss with the party high command and he will take it forward. There is no need of anyone demanding. We know, we just discussed with the Honorable Minister, myself, Chief Minister and the Home Minister. The Minister was assured that he is not involved in anything. Okay. But in the interest of the party, in the interest of the government, he doesn't want to embarrass the party. He himself has offered to resign from the ministership. I think today he will be let out. And that will be accepted, sir, by the government? The Chief Minister has to discuss with the party high command and he will take it forward. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿವೈಎಸ್ಪಿ ಗಣಪತಿ ಅವರ ಆತ್ಮಹತ್ಯೆಯ ಕೇಸ್ನಲ್ಲಿ ಕೆಜೆ ಜಾರ್ಜ್ ಅವರು ಇದೇ ರೀತಿಯ ರಿಸೈನ್ ಅನ್ನು ಮಾಡಿದ್ರು. ಕಳೆದ ಗವರ್ನಮೆಂಟ್ನಲ್ಲಿ ಕೆಎಸ್ ಈಶ್ವರಪ್ಪನವರು ಕೂಡ ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಫೇಸ್ ಮಾಡಿದ್ರು. ಈಗ ನಾಗೇಂದ್ರ ಅವರು ಕೂಡ ಅದೇ ಹಾದಿಯನ್ನ ಹಿಡಿತಾ ಇರುವಂತಹದ್ದು. ರಿಸೈನ್ ಅನ್ನ ಮಾಡಿ ತನಿಖೆಯನ್ನ ಫೇಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಇಲ್ಲಿಯವರೆಗೂ ರಾಜೀನಾಮೆ ಪಡೆಯುವ ಪ್ರಮೇಯವೇ ಇಲ್ಲ ಅಂತ ಹೇಳ್ತಾ ಇದ್ದಂತಹ ರಾಜ್ಯ ಸರ್ಕಾರ ತತ್ಕ್ಷಣಕ್ಕೆ ರಾಜೀನಾಮೆಯನ್ನು ಪಡೆದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ಇಲ್ಲಿಯವರೆಗೂ ಕೂಡ ಯಾವುದೇ ಕಾರಣಕ್ಕೂ ರಾಜೀನಾಮೆ ಪಡೆಯುವ ಪ್ರಮೇಯವೇ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಸಿಎಂ ಡಿಸಿಎಂ ತತ್ಕ್ಷಣಕ್ಕೆ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಇದರ ಹಿಂದಿರುವಂತಹ ಗೂಢಾರ್ಥ ಏನು? ಸಿಬಿಐ ತನಿಖೆಗೆ ಏನಾದರೂ ಹೆದರ್ತಾ ಇದೆಯಾ ರಾಜ್ಯ ಸರ್ಕಾರ ಅಂತ? ಪ್ರೇಮ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಹಜವಾಗಿ ಸಿಬಿಐ ಎಂಟ್ರಿ ಆಗಿರೋದ್ರಿಂದ ಸಿಬಿಐ ತನಿಖೆಯ ಸಂದರ್ಭದಲ್ಲಿ ಸಚಿವರನ್ನ ವಶಕ್ಕೆ ಪಡೆಯುವಂಥದ್ದು, ಸಚಿವರನ್ನ ಬಂಧಿಸುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆದರೆ ಆನಂತರ ರಾಜೀನಾಮೆ ಪಡೆಯುವಂಥದ್ದು ಸಹಜವಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರದ ವಿಚಾರ ಅನ್ನುವ ಕಾರಣಕ್ಕಾಗಿ ಈಗಾಗಲೇ ಸೂಚನೆಯನ್ನು ಕೊಟ್ಟಾಗಿತ್ತು. ಯಾಕಂದರೆ ಕಳೆದ 3 ದಿನದ ಹಿಂದೆಯೇ ಒಂದು ತೀರ್ಮಾನವನ್ನು ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಅದೇ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆದು ಮಾತನಾಡಲಿಕ್ಕೆ ಕೂಡ ಹೇಳಿದರು. ನಿನ್ನೆ ಅವರು ಕರೆದು ಮಾತನಾಡಬೇಕಾಗಿತ್ತು, ಆದರೆ ಅವ್ರದ್ದೇ ಆದ ಕಾರಣಗಳಿಗೆ ಅವ್ರಿಗೆ ನಿನ್ನೆ ಮಾತನಾಡೋಕ್ಕಾಗದೇ ಇದ್ರಿಂದ ತಡರಾತ್ರಿಯಲ್ಲಿ ಸಚಿವ ನಾಗೇಂದ್ರ ಅವರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಮಾತಾಡ್ತಾರೆ. ಇವತ್ತು ಮಧ್ಯಾಹ್ನದೊಳಗಾಗಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ಆ ವರದಿಯನ್ನು ಕೂಡ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಸಿದ್ದರಾಮಯ್ಯ ಅವರು ಸಿಎಂ ಅವರು ಕೂಡ ಎಲ್ಲೂ ಕೂಡ ರಾಜೀನಾಮೆಯ ಬಗ್ಗೆ ಕರೆದು ಮಾತಾಡಿದ್ಕೊಳ್ಳೆ ರಾಜೀನಾಮೆ ಅಂತ ಅನ್ನುವಂಥ ರೀತಿಯಲ್ಲಿ ಡಿಫೆಂಡ್ ಮಾಡುವ ಮೂಡಲ್ಲಿ ಕಂಡಿದ್ರು. ಆದರೆ ಈಗ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರುವಂಥ ಡಿಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜೀನಾಮೆಯನ್ನ ಕೊಡ್ತಾರೆ ಅಂದರೆ ಪಕ್ಷದ ಹಿತದೃಷ್ಟಿಯಿಂದ ಅಥವಾ ಒಂದು ಮುಜುಗರವನ್ನು ತಪ್ಪಿಸಬೇಕಾದ ಕಾರಣದಿಂದಾಗಿ ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ನಾಗೇಂದ್ರ ಅವರು ಎನಿ ಮೂಮೆಂಟ್ ರಾಜೀನಾಮೆಯನ್ನು ಕೊಡ್ಬೋದು, ತಮ್ಮ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ರವಾನಿಸಬಹುದು. ಅದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಇನ್ನೂ ಉಳಿದಿಲ್ಲ. ಪ್ರೇಮ್, ಸುಕೇಶ್, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಸ್ವಯಂ ಪ್ರೇರಿತವಾಗಿ ಸಚಿವರು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಅದನ್ನು ಸ್ವೀಕರಿಸುವಂತಹದ್ದು ಪಕ್ಷದ ಹೈಕಮಾಂಡ್ ಮತ್ತು ಸಿಎಂಗೆ ಬಿಟ್ಟಂತಹ ವಿಚಾರ ಅನ್ನುವಂತಹ ಅರ್ಥದಲ್ಲಿ. ಎಷ್ಟು ಗಂಟೆಗೆ ರಿಸೈನ್ ಅನ್ನ ಮಾಡಬಹುದು? ಅದಾದ್ಮೇಲೆ ಏನಾದರೂ ಪ್ರೆಸ್ ಮೀಟ್ ಮಾಡುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಪ್ರೇಮ್, ಒಂದು ಸ್ಪಷ್ಟ, ಕೇವಲ ರಾಜೀನಾಮೆ ಪತ್ರವನ್ನು ರವಾನಿಸಿ ಸೈಲೆಂಟ್ ಆಗಿಬಿಡ್ತಾರ ನಾಗೇಂದ್ರ ಅವರು ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಸಾಕಷ್ಟು ವಿಚಾರಣೆಗಳು ಅವ್ರ ಮುಂದೆ ಎದುರಿಸಬೇಕಿದೆ. ಯಾಕಂದರೆ ಈ ಹಿಂದೆ ಒಂದು ಅವರ ಇಲಾಖೆಯಲ್ಲಾದಂಥ ಹಗರಣದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ನಡೆಸಿದಾಗ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ, ಅಧಿಕಾರಿಗಳು ನನ್ನ ಕಣ್ತಪ್ಪಿಸಿ ಇದನ್ನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಕಂಪ್ಲೇಂಟನ್ನು ಕೊಡಿಸಿದ್ದೀವಿ, SIT ರಚನೆ ಮಾಡಿದ್ದೀವಿ ಅಂತ ಸಮರ್ಥನೆಗಳನ್ನ ಕೊಟ್ಟಿದ್ರು.
ಹಾಗೆ ಏನಾದರೂ SITಯ ತನಿಖೆಯಲ್ಲಿ ಅಥವಾ CID ಆರಂಭದಲ್ಲಿ ಮಾಡಿದಂಥ ತನಿಖೆಯಲ್ಲಿ ಅಂಥದ್ದೇ ಆಗಿದ್ದಿದ್ರೆ ಸಚಿವರಿಗೆ ಬಹುಶಃ ಇವತ್ತು ರಾಜೀನಾಮೆ ಕೊಡುವಂಥ ಪ್ರಸಂಗವೇ ಬರ್ತಾ ಇರಲಿಲ್ವೇನೋ ಅನ್ನುವಂಥದ್ದು. ಆದರೆ ಅದನ್ನು ಮೀರಿ ಇನ್ನೇನೋ ವ್ಯವಹಾರಗಳು ನಡೆದಿದೆಯಾ ಅನ್ನುವಂಥ ಅನುಮಾನ ಮೂಡೋ ರೀತಿಯಲ್ಲಿದೆ ಈ ಎಲ್ಲ ಬೆಳವಣಿಗೆ. ಹಾಗಾಗಿ ಈಗ SIT ತನಿಖೆ ಸಂದರ್ಭದಲ್ಲಿ ಅಧಿಕಾರಿಗಳು ಏನನ್ನ ಬಾಯ್ಬಿಟ್ರೋ ಅಥವಾ CBI ಸಂದರ್ಭದಲ್ಲಿ ಏನಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತೆಯಾಗಿ ಸ್ವಯಂ ಪ್ರೇರಿತ ರಾಜೀನಾಮೆಗೆ ಕೊಡಿ ಅನ್ನುವಂಥ ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬಹುಕೋಟಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗಾಗಲೇ SITಯನ್ನು ಕೂಡ ರಚನೆ ಮಾಡಿದೆ. SIT ಅಧಿಕಾರಿಗಳು ನಾಗೇಂದ್ರ ಅವರ ಆಪ್ತರಿಬ್ಬರನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಮಾಡಲಾಗಿದೆ. ಸಂಜೆ 4 ಗಂಟೆಗೆ ಸಚಿವ ನಾಗೇಂದ್ರ ಅವರು ರಿಸೈನ್ ಅನ್ನ ಮಾಡ್ತಾರೆ. CM ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ ನಾಗೇಂದ್ರ ಅವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ನಿವಾಸದಲ್ಲಿಯೇ ಇದ್ದಾರೆ ಸಚಿವ ನಾಗೇಂದ್ರ ಅವರು. ಸಂಜೆ 4 ಗಂಟೆಯ ಹೊತ್ತಿಗೆ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ರಾಜೀನಾಮೆಯನ್ನ ಕೊಡುವ ಮೊದಲು CM ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ತದನಂತರ CM ಅವರಿಗೆ ರಾಜೀನಾಮೆಯ ಪತ್ರವನ್ನು ಕೊಟ್ಟು ಅಲ್ಲಿಂದ ನಾಗೇಂದ್ರ ಹೊರಬರ್ತಾರೆ ಎನ್ನುವಂತಹ ಸಾಧ್ಯತೆಗಳು ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಈ ಎಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇರುವಂತಹದ್ದು DCM DK ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ. ಹೌದು, ನಾಗೇಂದ್ರ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. CM ಅವರನ್ನ ಭೇಟಿ ಆಗ್ತಾರೆ. CM ಇದನ್ನು ಸ್ವೀಕರಿಸ್ತಾರೆ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ನಾಗೇಂದ್ರ ಸರ್, ನಾವು ನೋಡೋಣ. ಇದು ಪೊಲೀಸ್ನವರು ಮಾತಾಡಿದ್ದೀನಿ. ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡು ಅಂತ ಹೇಳಿದ್ದೀನ. ಸೂಚನೆ ಏನಾದರೂ ಕೊಟ್ಟಿದ್ದೀರಾ ಅಂತ ಸರ್? ಯಾರು ರಾಜೀನಾಮೆ ಕೊಡು? ನಾಗೇಂದ್ರ ಸರ್, ನಾವು ನೋಡೋಣ. ಇದು ಪೊಲೀಸ್ನವರು ಮಾತಾಡಿದ್ದೀನಿ. ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡು ಅಂತ ಹೇಳಿದ್ದೀನ. ಸೂಚನೆ ಏನಾದರೂ ಕೊಟ್ಟಿದ್ದೀರಾ ಅಂತ ಸರ್? ಯಾರು ರಾಜೀನಾಮೆ ಕೊಡು? ಇದು CM ಸಿದ್ದರಾಮಯ್ಯನವರ ಮಾತು. ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರಕ್ಕೆ ಬೆಳಗ್ಗೆ ಕೊಟ್ಟಂತಹ ಹೇಳಿಕೆ. ಕರೆದು ಮಾತನಾಡಿದ ತಕ್ಷಣ ರಾಜೀನಾಮೆಯನ್ನ ತೆಗೆದುಕೊಳ್ತೇವೆ ಅಂತ ಅರ್ಥ ಅಲ್ಲ ಅನ್ನುವ ರೀತಿಯಲ್ಲಿ CM ಸಿದ್ದರಾಮಯ್ಯನವರು ಮಾತನಾಡಿದರು. ಬಟ್ DK ಶಿವಕುಮಾರ್ ಅವರು ಬೇರೆ ವರ್ಷನ್ನಲ್ಲಿ ಮಾತನಾಡಿದ್ದಾರೆ. ಹೌದು, ನಾಗೇಂದ್ರ ರಾಜೀನಾಮೆಗೆ ಮುಂದಾಗ್ತಿದ್ದಾರೆ ಎನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ಎಲ್ಲ ಗೊಂದಲಗಳಿಗೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಉತ್ತರ ಸಿಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಒಂದು ಕಡೆ CM ಸಿದ್ದರಾಮಯ್ಯನವರು ನಾಗೇಂದ್ರ ಅವರನ್ನ ಕರೆದು ಮಾತನಾಡಿಸಿದ ತಕ್ಷಣ ರಾಜೀನಾಮೆಯನ್ನ ತೆಗೆದುಕೊಳ್ತೀವಿ ಅಂತ ಅರ್ಥ ಅಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಹೌದು, ಸ್ವಯಂ ಪ್ರೇರಿತವಾಗಿ ಸಚಿವರು ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವ ಅರ್ಥದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಗೊಂದಲಗಳ ನಡುವೆ ರಾಜೀನಾಮೆಯ ವಿಚಾರಕ್ಕೆ ಒಂದು ಸ್ಪಷ್ಟ ಉತ್ತರ, ಸ್ಪಷ್ಟ ಚಿತ್ರಣ ಎಷ್ಟು ಗಂಟೆಗೆ ಸಿಗಬಹುದು ಅಂತ ಹೇಳಿ ರವೀಶ್? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಬಹುತೇಕ ರಾಜೀನಾಮೆ ಸಲ್ಲಿಸ್ತಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಯಾಕೆಂದರೆ DCM DK ಶಿವಕುಮಾರ್ ಅವರು ಒಂದನ್ನು ಸ್ಪಷ್ಟಪಡಿಸಿರ್ತಕ್ಕಂಥದ್ದು, ಅಂದರೆ ಇವತ್ತೇ ರಾಜೀನಾಮೆಯನ್ನು ಕೊಡ್ಬೋದು ಸ್ವಯಂ ಪ್ರೇರಣೆಯಿಂದ ಅಂತಲೂ ಕೂಡ ಈಗಾಗಲೇ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರಮುಖವಾಗಿ ಪರಮೇಶ್ವರ್ ಮತ್ತು ನಾನು ನಾಗೇಂದ್ರ ಅವ್ರ ಜೊತೆ ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ಅವರು ನಾನು ಯಾವುದೇ ರೀತಿ ಆರೋಪದಲ್ಲಿ ಭಾಗಿಯಾಗಿಲ್ಲ ಮತ್ತು ನನ್ನ ಮೇಲಿನ ಪ್ರಕರಣ ಏನಿದೆ ಅದು ಸುಳ್ಳು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ DCM ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ಥರದಲ್ಲಿ ಒಂದು ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಮೊದಲು ಕೇಳಿದಂಥ ಸಂದರ್ಭದಲ್ಲಿ ಹೌದು, ನಾಗೇಂದ್ರ ಕರೆಸಿ ಮಾತನಾಡಿದ್ದೇನೆ, ತನಿಖೆ ನಡೀತಾ ಇದೆ, ವರದಿ ಬರಲಿ, ಹಾಗಾಗಿ ಅವ್ರು ನಾನು ಕರೆಸಿ ಮಾತಾಡಿದ ತಕ್ಷಣ ರಾಜೀನಾಮೆ ಕೊಟ್ಬಿಟ್ರು ಅಂತ ಅನ್ನಲ್ಲ, ಕೊಡಬೇಕು ಅಂತ ಏನಲ್ಲ ಅನ್ನೋ ಮಾತುಗಳನ್ನು ಒಂದು ಸಾರಿ ಹೇಳ್ತಾರೆ. ಇನ್ನೊಂದು ಸಾರಿ ಕರೆದು ಮಾತನಾಡಿದ್ದೇನೆ, ತನಿಖೆ ಬರಲಿ, ತನಿಖೆಯಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳ್ತಾರೆ. ರಾಜೀನಾಮೆ ಕೊಡ್ತಾರ ಅಂತ ಕೇಳಿದಂಥ ಸಂದರ್ಭದಲ್ಲಿ ಮೌನವಾಗ್ತಾರೆ. ಹಾಗಾಗಿ ಆ ಮೌನವೇ DK ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಉತ್ತರನ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಬಹುತೇಕ ಕಾಂಗ್ರೆಸ್ನ ಮೂಲಗಳ ಪ್ರಕಾರ ಇವತ್ತು ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಆ ಒಂದು ತನಿಖೆಯಿಂದ ಬೇರೆ ಬೇರೆ ರೀತಿಯ ವರದಿ ಹೊರಗಡೆ ಬಂದ ಬಳಿಕ, ಅಲ್ಲಿ ಸತ್ಯಾಸತ್ಯತೆ ಬಂದ ಬಳಿಕ, ಮತ್ತು ಯಾವುದೇ ರೀತಿಯ ಆರೋಪಿ ಅಲ್ಲ, ಆ ಒಂದು ನಿರಪರಾಧಿ ಅಂತ ಇದಾದ ಬಳಿಕ ಅಲ್ಲಿ ನಾಗೇಂದ್ರ ಅವರು ಮತ್ತೆ ವಾಪಸ್ ಬರೋದಕ್ಕೂ ಕೂಡ ಚಾನ್ಸ್ ಇದೆ. ಅದ್ರ ಬಗ್ಗೆ ಕೂಡ ಕಾಂಗ್ರೆಸ್ನ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ. ಇವತ್ತೇ ಕೊಟ್ಬಿಡ್ತಾರೋ ಅಥವಾ ಇನ್ನೊಂದಿನ ಕಾಯ್ತಾರ ಕೂಡ ಕಾದ್ ನೋಡಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು.